ಎಟಿಎಂನಿಂದ ಹಣ ವಿತ್ ಡ್ರಾ ಮಾಡಲು ಅಪರಿಚಿತನಿಂದ ನೆರವು ಕೋರಿದ 47 ವರ್ಷದ ಮಹಿಳೆ ಭಾರೀ ಬೆಲೆ ತೆತ್ತಿದ್ದಾರೆ. ಸಂತ್ರಸ್ತೆಗೆ ಸಹಾಯ ಮಾಡಿದ ನಂತರ ಆರೋಪಿ ಮಹಿಳೆಯ ಆಕೆಯನ್ನ ಹಿಂಬಾಲಿಸಿ ನಗದು ಮತ್ತಿತರ ಬೆಲೆಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಈ ಸಂಬಂಧ ದಾಸನಪುರ ಬಳಿಯ ಲಕ್ಷ್ಮೀಪುರ ನಿವಾಸಿ ಲಲಿತಾ ಶುಕ್ರವಾರ ದೂರು ದಾಖಲಿಸಿದ್ದಾರೆ. ಸಂತ್ರಸ್ತೆ ದಾಸನಪುರದ ಸಂಜೀವನಿ ಲೇಔಟ್ನಲ್ಲಿ ಖಾಸಗಿ ಬ್ಯಾಂಕಿನ ಎಟಿಎಂಗೆ 10,000 ರೂಪಾಯಿ ನಗದು ಪಡೆಯಲು ಭೇಟಿ ನೀಡಿದಾಗ ಅಪರಿಚಿತ ಮಹಿಳೆಯಿಂದ ಸಹಾಯ ಕೇಳಿರುವುದಾಗಿ ಲಲಿತಾ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಆರೋಪಿ ಎಟಿಎಂನಿಂದ 10,000 ರೂಪಾಯಿ ಹಣ ಪಡೆದ ನಂತರ ಕಾರ್ಡ್ ಮತ್ತು ಹಣವನ್ನು ಅವರಿಗೆ ನೀಡಿದ್ದಾರೆ. ಲಲಿತಾ ದಿನಸಿ ವಸ್ತುಗಳನ್ನ ಖರೀದಿಸಿದ ನಂತರ ಆಟೋ ರಿಕ್ಷಾದಲ್ಲಿ ಮನೆಗೆ ಹಿಂದಿರುಗ್ತಾ ಇದ್ರು. ಟ್ರಾಫಿಕ್ನಿಂದಾಗಿ ದೊಡ್ಡ ಬೈರನಹಳ್ಳಿಯಲ್ಲಿ ಇಳಿದು ತನ್ನ ಮನೆಯ ಕಡೆಗೆ ನಡೆದು ಹೋಗ್ತಿದ್ದಾಗ ಎಟಿಎಂನಲ್ಲಿ ಸಹಾಯ ಮಾಡಿದ ಅದೇ ಮಹಿಳೆ ರಾತ್ರಿ 8 ಗಂಟೆಗೆ ತನ್ನನ್ನ ಹಿಂಬಾಲಿಸುತ್ತಿರುವುದನ್ನ ನೋಡಿ ಆಘಾತಕ್ಕೊಳಗಾಗಿದ್ದಾರೆ. ಆರೋಪಿಯು ಲಕ್ಷ್ಮೀಪುರಕ್ಕೆ ಹೋಗುವ ದಾರಿಯನ್ನ ಹುಡುಕ್ತಾ ಇದ್ದಂತಹ ದೂರುದಾರರ ಗಮನವನ್ನ ಬೇರೆಡೆಗೆ ತಿರುಗಿಸಿದ್ದು, ಲಲಿತಾ ಅವರು ಮನೆ ತಲುಪುವಷ್ಟರಲ್ಲಿ ಅವರ ಕೈಯಿಂದ ಪರ್ಸ್ ಕಸಿದುಕೊಂಡು ಪರಾರಿಯಾಗಿದ್ದಾಳೆ. ಪರ್ಸ್ನಲ್ಲಿ ನಗದು, ಎಟಿಎಂ ಕಾರ್ಡ್, ಆಧಾರ್ ಇತ್ತು ಎನ್ನಲಾಗಿದೆ. ಇನ್ನು ಈ ಸಂಬಂಧ ಮದನಾಯಕನಹಳ್ಳಿ ಪೊಲೀಸರು ಕಳ್ಳತನ ಮತ್ತು ವಂಚನೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಗಾರ್ಮೆಂಟ್ಸ್ ಕಾರ್ಖಾನೆಯ ಕೆಲಸಗಾರ್ತಿಯಾಗಿರುವಂತಹ ದೂರುದಾರರಿಗೆ ಆರೋಪಿಯ ಬಳಿ ಕಾರ್ಡ್ ಇದ್ದು ಪಿನ್ ಕೂಡ ತಿಳಿದಿದ್ದರಿಂದ ಎಟಿಎಂ ಕಾರ್ಡ್ ಅನ್ನ ನಿರ್ಬಂಧಿಸಲು ಸೂಚಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.